ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಕಿಚನ್. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಬಜ್ಜಿ ಪಲ್ಯ ಹೇಗೆ ಮಾಡೋದೆಂದು ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ನಮ್ಮ ವಿಡಿಯೋಗಳನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಶೇಂಗಾ ಬೀಜ, ಕಡಲೆಕಾಳು, ಅವರೆಕಾಳು, ಹಸಿ ತೊಗರಿ ಬೀಜ ನೋಡಿ. ಈಗ ನಾವು ಕುಕ್ಕರ್ನಲ್ಲಿ ಅವು ಕಾಳುಗಳೆಲ್ಲ ಹಾಕಿಕೊಳ್ಳುತ್ತಿದ್ದೇವೆ. ನಿಮ್ಮ ಮನೆಯಲ್ಲಿ ಯಾವ ಕಾಳುಗಳು ಅವೈಲೇಬಲ್ ಇರುತ್ತೋ ಅವು ಕಾಳುಗಳನ್ನು ಹಾಕಿಕೊಳ್ಳಿ. ಇಲ್ಲಿ ನಾವು ಹಸಿ ತೊಗರಿ ಕಾಳನ್ನು ತೊಗೊಂಡಿದ್ದೇವೆ. ನಿಮ್ಮಲ್ಲಿ ಒಣ ಕಾಳುಗಳು ಅವೈಲೇಬಲ್ ಇದ್ದರೆ ಅವು ಕೂಡ ತಗೊಳ್ಬಹುದು. ಈ ಎಲ್ಲ ಕಾಳುಗಳನ್ನು ನೀಟಾಗಿ ತೊಳೆದುಕೊಳ್ಳಿ. ಇದರಲ್ಲಿ 2 ಅಥವಾ 3 ಗ್ಲಾಸ್ ನೀರನ್ನು ಹಾಕಿ ಕುದಿಯಲು ಬಿಡಿ. ಅದನ್ನು ಚೆನ್ನಾಗಿ ಬೆಂದಿರಬೇಕು ಅವು. ಈಗ ಬಜ್ಜಿ ಪಲ್ಯಕ್ಕೆ ಬೇಕಾಗುವ ಪದಾರ್ಥಗಳನ್ನು ನೋಡಿಕೊಳ್ಳೋಣ ಬನ್ನಿ. ಈಗ ನಾವು ಕುದಿಸಿಕೊಂಡಿರುವ ಎಲ್ಲ ಕಾಳುಗಳನ್ನು ತೊಗೊಂಡಿದ್ದೇವೆ. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ ಖಾರವನ್ನು ತೊಗೊಂಡಿದ್ದೇವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು ಸೊಪ್ಪು, ಹಸಿ ಬಟಾಣಿ ಮತ್ತು ಕ್ಯಾರೆಟ್ ತೊಗೊಂಡಿದ್ದೇವೆ. ಇಲ್ಲಿ ನಾವು ಹಸಿ ಹುಣಸೆಯನ್ನು ಕುದಿಸಿಕೊಂಡಿದ್ದೇವೆ ನೋಡಿ. ಈ ರೀತಿ ಚೆನ್ನಾಗಿ ಅದನ್ನು ಕಿವುಚಿಕೊಳ್ಳಬೇಕು. ಈಗ ನಾವು ಬಜ್ಜಿ ಪಲ್ಯ ಮಾಡುವುದಕ್ಕೆ ಒಂದು ದೊಡ್ಡ ಪಾತ್ರೆಯಲ್ಲಿ ಆಯಿಲನ್ನು ಹಾಕಿಕೊಳ್ಳುತ್ತಿದ್ದೇವೆ. ಆಯಿಲ್ ಜಾಸ್ತಿನೇ ಹಾಕಿಕೊಳ್ಳಿ. ಆಯಿಲ್ ಜಾಸ್ತಿ ಇದ್ದರೆ ಸ್ವಲ್ಪ ಚೆನ್ನಾಗಿ ಹತ್ತುತ್ತೆ ಬಜ್ಜಿ ಪಲ್ಯ. ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕಿಕೊಳ್ಳಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಕೊಂಡಿದ್ದೇವೆ. ಈಗ ನಾವು ಪೇಸ್ಟ್ ಮಾಡಿಕೊಂಡಿರುವ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿಕೊಂಡಿದ್ದೇವೆ. ಇಲ್ಲಿ ನಾವು ಕುಟ್ಟಿಕೊಂಡಿರುವ ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳುತ್ತಿದ್ದೇವೆ. ಖಾರ ಜಾಸ್ತಿ ಇದ್ರೇ ಚೆನ್ನಾಗಿ ಹತ್ತುತ್ತೆ. ಕ್ಯಾರೆಟ್ ತೊಗೊಂಡಿದ್ದೇವೆ ಮತ್ತು ಹಸಿ ಬಟಾಣಿಯನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ನೀವು ಬೇಕಾದರೆ ಬಗೆ ಬಗೆಯ ವೆಜಿಟೇಬಲ್ಸನ್ನು ಆ್ಯಡ್ ಮಾಡಿಕೊಳ್ಳಬಹುದು. ಇಲ್ಲಿ ನಾವು ಮೆಂತ್ಯ ಸೊಪ್ಪನ್ನು ಹಾಕಿಕೊಳ್ಳುತ್ತಿದ್ದೇವೆ. ಮೆಂತ್ಯ ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಇರಬೇಕು. ಇದರಲ್ಲಿ ನೀವು ಬೇಕಾದರೆ ಬೇರೆ ಸೊಪ್ಪುಗಳನ್ನು ಕೂಡ ಹಾಕಬಹುದು. ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಇನ್ನು ಬಗೆ ಬಗೆಯ ಸೊಪ್ಪು ಕೂಡ ಇದರಲ್ಲಿ ಆ್ಯಡ್ ಮಾಡಿಕೊಳ್ಳಬಹುದು. ಇಲ್ಲಿ ನಾವು 2 ಸ್ಪೂನ್ ಅರಿಶಿಣವನ್ನು ಹಾಕಿಕೊಳ್ಳುತ್ತಿದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಬಜ್ಜಿ ಪಲ್ಯವನ್ನು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಎಳ್ಳಮಾವಾಸ್ಯೆ ಹಬ್ಬಕ್ಕೆ ಮಾಡುತ್ತಾರೆ. ಈ ಬಜ್ಜಿ ಪಲ್ಯವನ್ನು ಈ ಸಮಯದಲ್ಲಿ ಏನಕ್ಕೆ ಮಾಡ್ತಾರಂದರೆ, ಈ ಸೀಸನ್ನಲ್ಲಿ ಎಲ್ಲ ಹಸಿ ತರಕಾರಿಗಳು ಮತ್ತು ಕಾಳುಗಳು ದೊರಕುತ್ತವೆ. ಆದ್ದರಿಂದ ಈ ಪಲ್ಯವನ್ನು ಈ ಟೈಮಲ್ಲೇ ಮಾಡುತ್ತೇವೆ. ಈಗ ನಾವು ಕುದಿಸಿಕೊಂಡಿರುವ ಎಲ್ಲ ಕಾಳುಗಳನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡಿದ್ದೇವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಈ ಬಜ್ಜಿ ಪಲ್ಯ ಇವತ್ತು ತಿನ್ನೋದಕ್ಕಿಂತ ಮರುದಿನ ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಪಲ್ಯವನ್ನು ನಾವು ಎಳ್ಳಮಾವಾಸ್ಯೆ ಹಿಂದಿನ ದಿನವೇ ಮಾಡಿರ್ತೀವಿ. ಮರುದಿನ ನಾವು ಎಲ್ಲ ಹೊಲಕ್ಕೆ ಹೋಗಿ ಊಟ ಮಾಡ್ತೀವಿ. ಇವಾಗ ನಾವು ಹಸಿ ಹುಣಸೆ ಹಣ್ಣಿನ ರಸವನ್ನು ಆ್ಯಡ್ ಮಾಡಿಕೊಂಡಿದ್ದೇವೆ. ಆನಂತರ ಅದನ್ನು ಕುದಿಯಲು ಬಿಡಿ. ಇದಕ್ಕೆ ಮೇನಾಗಿ 1 ಗ್ಲಾಸ್ ಕಡಲೆ ಹಿಟ್ಟನ್ನು ತಗೊಳ್ಳಿ. ಅದನ್ನು ಚೆನ್ನಾಗಿ ನೀರಿನಲ್ಲಿ ಕಲಸಿಕೊಳ್ಳಿ. ಇದನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ, ಜಾಸ್ತಿ ತಿಳಿ ಮಾಡ್ಕೊಳ್ಬೇಡಿ. ನೋಡಿ, ಈ ರೀತಿ ಬ್ಯಾಟರ್ ರೆಡಿ ಆಗಬೇಕು ನೋಡಿ. ಈಗ ಆ ಬ್ಯಾಟರನ್ನು ಬಜ್ಜಿ ಪಲ್ಯಕ್ಕೆ ಆ್ಯಡ್ ಮಾಡಿಕೊಳ್ಳಿ. ಈ ರೀತಿ ಕುದೀತಿರಬೇಕಾದ್ರೆ ನಾವು ಮಾಡಿಕೊಂಡಿರುವ ಕಡಲೆ ಹಿಟ್ಟಿನ ಬ್ಯಾಟರನ್ನು ಇದರಲ್ಲಿ ಆ್ಯಡ್ ಮಾಡಿಕೊಳ್ಳಿ. ನೋಡಿ, ಬ್ಯಾಟರ್ ಹಾಕಿಕೊಳ್ತಾನೆ ಹೀಗೆ ತಿರುಗಿಸ್ತಾ ಇರಿ ಅದನ್ನು, ಇಲ್ಲಾದರೆ ಗಂಟು ಕಟ್ಟುತ್ತೆ. ಈ ಬಜ್ಜಿ ಪಲ್ಯವನ್ನು ನಾವು ಉತ್ತರ ಕರ್ನಾಟಕದವರು ತುಂಬ ಇಷ್ಟಪಟ್ಟು ತಿನ್ನುತ್ತೇವೆ. ಇದನ್ನು ನಾವು ಜೋಳದ ರೊಟ್ಟಿ ಅಥವಾ ಸಜ್ಜಿಗೆ ರೊಟ್ಟಿ ಜೊತೆ ತಿನ್ನಬಹುದು. ರೊಟ್ಟಿ ಜೊತೆನೇ ತಿಂದರೆ ಚೆನ್ನಾಗಿ ಹತ್ತುತ್ತೆ. ಈ ನಾವು ಬಜ್ಜಿ ಪಲ್ಯವನ್ನು ಗಟ್ಟಿಯಾಗಿ ಮಾಡಿಕೊಂಡಿದ್ದೇವೆ. ನೀವು ಬೇಕಾದರೆ ತಿಳಿ ಕೂಡ ಮಾಡಿಕೊಳ್ಳಬಹುದು. ಇಲ್ಲಿ ನಾವು ಸ್ವಲ್ಪ ಕುಟ್ಟಿಕೊಂಡಿರುವ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿಕೊಂಡಿದ್ದೇವೆ. ಮೇಲಿಂದ ಹಾಕಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ. 5 ರಿಂದ 10 ನಿಮಿಷ ಅದನ್ನು ಮುಚ್ಚಿಟ್ಬಿಡಿ. ಇವಾಗ ನಮ್ಮ ಬಜ್ಜಿ ಪಲ್ಯ ರೆಡಿಯಾಗಿದೆ. ನೀವು ಇದನ್ನು ಜೋಳದ ರೊಟ್ಟಿ ಅಥವಾ ಸಜ್ಜಿಗೆ ರೊಟ್ಟಿ ಜೊತೆ ತಿನ್ನಬಹುದು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.